ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇಂದು ನಾನು ಒಂದು ತುಂಬ ಮುಖ್ಯವಾದ ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಬೇಕು. ಅದೇನೆಂದರೆ ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ಒಂದು ಚಾನಲ್ ಶುರು ಮಾಡಿದ ಮೇಲೆ ಹೇಗೆ 5-6 ತಿಂಗಳು ತಾಳ್ಮೆ ಇಟ್ಟು ಮನಸ್ಸು ಕುಗ್ಗಿಸ್ಕೊಳ್ಳೋದೆ, ನಮ್ಮನ್ನೇ ನಾವು ಮೋಟಿವೇಟ್ ಮಾಡಿಕೊಂಡು ಮುಂದುವರಿಬೇಕು ಅನ್ನೋದು ಸ್ನೇಹಿತರೆ. ಯೂಟ್ಯೂಬ್ ಅನ್ನೋದು ಒಂದು ಒನ್ ಡೇ ಗೇಮ್ ಅಲ್ಲ. ಇದು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ದೀರ್ಘ ಪಯಣ. ಇಲ್ಲಿ ಗೆಲ್ಲೋದು ಟ್ಯಾಲೆಂಟ್ ಇದ್ದವರಷ್ಟೇ ಅಲ್ಲ, ತಾಳ್ಮೆ ಇಟ್ಟವರೇ ಗೆಲ್ಲೋದು ಸ್ನೇಹಿತರೆ. ಯೂಟ್ಯೂಬ್ ಮೇಲೆ ಚಾನಲ್ ಮಾಡಿದ ಮೊದಲ 1-2 ತಿಂಗಳು ಏನಾಗುತ್ತೆ ಅಂದರೆ ಸ್ನೇಹಿತರೆ, ನೀವು ಮೊದಲ ತಿಂಗಳು ವಿಡಿಯೋ ಹಾಕ್ತೀರಾ, 10 ವ್ಯೂ 20 ವ್ಯೂ, ಕೆಲವೊಮ್ಮೆ 0 ವ್ಯೂ, ಲೈಕ್ಸ್ ಬರಲ್ಲ, ಕಮೆಂಟ್ಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಕೂಡ ಬರಲ್ಲ. ಅಲ್ಲಿ ಬಹುತೇಕ ಜನ ಏನು ಮಾಡ್ತಾರೆ ಅಂದರೆ, ಇದರಿಂದ ಏನು ಪ್ರಯೋಜನ, ನನಗಿಂತ ಬೇರೆ ಜನ ಒಂದೇ ವಿಡಿಯೋದಲ್ಲಿ 10,000 ವ್ಯೂ ತೊಗೊಂಡಿದ್ದಾರೆ ಅಂತ ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ಅರ್ಧದಲ್ಲೇ ಕ್ವಿಟ್ ಮಾಡ್ತಾರೆ. ಆದರೆ ಸ್ನೇಹಿತರೆ, ಇಲ್ಲೇ ನಿಮ್ಮ ಯೂಟ್ಯೂಬ್ ಜರ್ನಿ ಪರೀಕ್ಷೆ ಆಗೋದು ಸ್ನೇಹಿತರೆ. ಯೂಟ್ಯೂಬ್ನಲ್ಲಿ ಮೊದಲ ಪಾಠ ಕಂಪೇರ್ ಮಾಡಬೇಡಿ. ನೀವು ನಿಮ್ಮನ್ನು ಯಾರ ಜೊತೆ ಕಂಪೇರ್ ಮಾಡಬಾರ್ದು. ನಿನ್ನೆ ಶುರು ಮಾಡಿದವನು 5 ವರ್ಷದಿಂದ ಮಾಡ್ತಿರೋವನ ಜೊತೆ ಕಂಪೇರ್ ಮಾಡಿದರೆ ನಿಮ್ಮ ಮೋಟಿವೇಶನ್ ನಾಶ ಆಗುತ್ತೆ ಸ್ನೇಹಿತರೆ. ಹೌದಾ? ನೀವು ಕಂಪೇರ್ ಮಾಡಬೇಕಾದ್ರೆ ನಿಮ್ಮನ್ನೇ ಇವತ್ತಿನ ನಿಮ್ಮ ಜೊತೆ ಕಂಪೇರ್ ಮಾಡಿಕೊಳ್ಳಿ. ನಾನು ಕಳೆದ ತಿಂಗಳು ಹೇಗಿದ್ದೆ, ಈ ತಿಂಗಳು ನಾನು ಏನು ಇಂಪ್ರೂವ್ ಮಾಡಿದೆ, ಇದೇ ಸರಿಯಾದ ದಾರಿ ಸ್ನೇಹಿತರೆ. ಇನ್ನು 5-6 ತಿಂಗಳು ತಾಳ್ಮೆ ಇಟ್ಟು ಯೂಟ್ಯೂಬ್ ಮೇಲೆ ಮುಂದುವರಿಯೋದು ಹೇಗೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇರುತ್ತೆ ಸ್ನೇಹಿತರೆ. ಒಂದು ಸತ್ಯ ಹೇಳ್ತೀನಿ, ಯೂಟ್ಯೂಬ್ ಫಲ ಕೊಡೋದು ತಡವಾಗಿ ಆದರೆ ದೊಡ್ಡದಾಗಿ ಕೊಡುತ್ತೆ. ನೀವು ಈ ರೀತಿ ಯೋಚನೆ ಮಾಡಬೇಕು. ವ್ಯೂ ಬರಲ್ಲ ಅನ್ನೋ ಯೋಚನೆ ಬೇಡ, ನಾನು ಇಂದು ಏನು ಕಲಿತೆ ಅನ್ನೋ ಯೋಚನೆ ಇರಲಿ. ಪ್ರತಿ ವಿಡಿಯೋ ಹಾಕುವಾಗ ಟೈಟಲ್ ಇಂಪ್ರೂವ್ ಆಗುತ್ತೆ, ಥಂಬ್ನೇಲ್ ಚೆನ್ನಾಗಾಗುತ್ತೆ, ಮಾತಾಡೋ ಕಾನ್ಫಿಡೆನ್ಸ್ ಬರುತ್ತೆ ಸ್ನೇಹಿತರೆ. ವ್ಯೂಗಿಂತ ದೊಡ್ಡ ಅಚೀವ್ಮೆಂಟ್ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ಬಂದ ನಂತರ ನಾವು ಸೆಲ್ಫ್ ಮೋಟಿವೇಶನ್ ಇರೋದು ಹೇಗೆ ಅಂತ ನಾವು ಯೋಚನೆ ಮಾಡ್ತೀವಿ. ನಿಮ್ಮ ಮೊದಲ ವಿಡಿಯೋ ನೀವೇ ಮತ್ತೆ ನೋಡಿ ಸ್ನೇಹಿತರೆ. ನೀವು ಎಷ್ಟು ಇಂಪ್ರೂವ್ ಆಗಿದ್ದೀರೋ ಅದು ಗಮನಿಸಿ. ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ಒಬ್ಬ ಮನುಷ್ಯ ಅನ್ನೋದನ್ನು ನೆನಪಿಡಿ. ಒಬ್ಬ ಸಬ್ಸ್ಕ್ರೈಬರ್ಸ್ ಅಂದರೆ ನಿಮ್ಮ ಮಾತು ಕೇಳಲು ಇಚ್ಛೆ ಪಟ್ಟ ಬಂದ ಒಬ್ಬ ವ್ಯಕ್ತಿ. ಅದನ್ನು ನೀವು ಯೋಚನೆ ಮಾಡಿ, ಅಲ್ಪವೆಂದು ಕಾಣಬೇಡಿ ಸ್ನೇಹಿತರೆ. ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ಸಕ್ಸಸ್. ಅದಕ್ಕೆ ವಾರಕ್ಕೆ 2 ವಿಡಿಯೋ ಆಗಲಿ ಅಥವಾ 3 ವಾರಕ್ಕೆ 2 ವಿಡಿಯೋ ಆಗಲಿ ನಿಯಮಿತವಾಗಿ ಹಾಕೋದು ಮುಖ್ಯ ಸ್ನೇಹಿತರೆ. 1 ತಿಂಗಳು ಜೋರಾಗಿ ವಿಡಿಯೋ ಹಾಕಿ ಮತ್ತೆ 2 ತಿಂಗಳು ಕಾಣೆ ಆಗಬೇಡಿ. ಇದು ಸರಿಯಲ್ಲ, ಸರಿಯಾದ ಮಾರ್ಗ ಅಲ್ಲ. ಯೂಟ್ಯೂಬ್ ಅಲ್ಗೋರಿದಮ್ಗೆ ಕನ್ಸಿಸ್ಟೆನ್ಸಿ ತುಂಬ ಇಷ್ಟ ಸ್ನೇಹಿತರೆ. ಸೊ ಒಂದು ಮಾತು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನೀವು ಕ್ವಿಟ್ ಮಾಡಿದರೆ ಸ್ಟೋರಿ ಅಲ್ಲೇ ಮುಗಿಯುತ್ತೆ. ನೀವು ಕಂಟಿನ್ಯೂ ಮಾಡಿದರೆ ಸಕ್ಸಸ್ ಕಾದಿರುತ್ತೆ. ಇವತ್ತಿನ ಸ್ಟ್ರಗಲ್ ನಾಳೆ ಸ್ಟೋರಿ ಆಗುತ್ತೆ, ಮತ್ತು ನಾಳೆ ಅದೇ ಸ್ಟೋರಿ ಬೇರೆಯವರಿಗೆ ಇನ್ಸ್ಪೈರೇಷನ್ ಆಗುತ್ತೆ, ಪ್ರೇರಣೆ ಆಗುತ್ತೆ ಸ್ನೇಹಿತರೆ. ಕೊನೆಗೆ ಒಂದು ಕಿವಿಮಾತು ಸ್ನೇಹಿತರೆ, ನೋಡಿ ಸ್ನೇಹಿತರೆ, 5-6 ತಿಂಗಳು ತಾಳ್ಮೆ ಇಡಿ, ನಿಮ್ಮ ಮೇಲೆ ನಂಬಿಕೆ ಇಡಿ. ಯೂಟ್ಯೂಬ್ ಮೇಲೆ ಅಲ್ಲ, ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿ. ಒಂದು ದಿನ ನೀವು ಹೇಳ್ತೀರಾ, ಅವತ್ತು ನಾನು ಕ್ವಿಟ್ ಮಾಡಿಲ್ಲ ಅನ್ನೋದು ನನ್ನ ಲೈಫ್ನ ಅತ್ಯುತ್ತಮ ನಿರ್ಧಾರ ಅಂತ. ಸೊ ಮತ್ತೊಮ್ಮೆ ಹೇಳ್ತೀನಿ ಸ್ನೇಹಿತರೆ, ನಿರಂತರ ಪ್ರಯಾಸವೇ ದೊಡ್ಡ ಗೆಲುವಿಗೆ ದಾರಿ ಸ್ನೇಹಿತರೆ. ಸೊ ಹಾಗಾಗಿ ಪ್ರಯತ್ನ ಯಾವತ್ತೂ ಇರಲಿ. ಧನ್ಯವಾದ ಸ್ನೇಹಿತರೆ.